ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಸ್ವಲ್ಪ ಮಳೆ ಮತ್ತು ಬಿಸಿಲು ಆ ಥರ ಇತ್ತು. ಒಂದು ಸಲ ಮಳೆ ಬರ್ತಾಯಿತ್ತು, ಒಂದು ಸಲ ಬಿಸಿಲು ಬರ್ತಾಯಿತ್ತು. ಹಾಗೆಯೇ ಕೆಲಸದವರಿಗೆಲ್ಲ ಮಜ್ಜಿಗೆ ಕೊಟ್ಟರು ಅಮ್ಮ. ಮಳೆ ಬಂದರೂ ಕುಡಿತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ, ಆದರೆ ಕುಡಿದ್ರು. ನನಗೆ ಬೆಲ್ಲ ಮಜ್ಜಿಗೆ ಅಂದರೆ ಇಷ್ಟ. ನಾನು ತುಂಬ ದಿನ ಆಗಿತ್ತು ಬೆಲ್ಲ ಮಜ್ಜಿಗೆ ಕುಡಿದೆ. ಹಾಗಾಗಿ ನಾನು ಬೆಲ್ಲ ಮಜ್ಜಿಗೆನ ಮಾಡ್ಕೊತಾ ಇದ್ದೀನಿ. ಅಮ್ಮಂಗೆ ಕೇಳಿದೆ, ನಂಗೆ ಬೇಡ ಅಂದರು ಅಮ್ಮ. ಬೆಲ್ಲ ಮಜ್ಜಿಗೆ ಮಾಡಿ ನಾನು ಕುಡಿದ್ಬಿಟ್ಟು ಆನಂತರ ಸ್ನಾನ ಎಲ್ಲ ಮುಗಿಸಿ ನಾನು ಮತ್ತೆ ಗಿಡ ನೆಡಲಿಕ್ಕೆ ಹೋದೆ. ಎಷ್ಟು ಗಿಡ ಕಡಿಮೆ ಆಗಿತ್ತು ಅಂತೆಲ್ಲ ನಾನು ನೋಡ್ತಾ ಇದ್ದೆ. ಹೋಗಿ ನಮ್ಮನೆಯವರು ತೊಗೊಂಡು ಬಂದರು ಗಿಡನೆಲ್ಲ. ಇವಾಗ ಅವ್ರು ಬಂದು ನೆಡ್ತಾ ಇದ್ದಾರೆ. ಕೆಲವೊಂದು ಕಡೆ ನಾವು ಗೇರು ಮರ ತೆಗೆದಿದ್ವಿ ಅಲ್ಲ, ಅದು ಸುಟ್ಟಿದ್ರು, ಆದರೆ ಅದು ಅಷ್ಟೊಂದು ನೀಟಾಗಿ ಹೋಗಿರಲಿಲ್ಲ. ಅದ್ರ ಮಧ್ಯೆ ಎಲ್ಲ ಕ್ಲೀನಾಗಿ ಲೈನ್ ಮಾಡಿ ಅಲ್ಲೂ ಕೂಡ ನಟ್ಟರು. ಹಾಗೆ ನಾನು ಕೆಲಸದವರಿಗೆ ಊಟನೂ ಕೂಡ ಹಾಕಿದೆ. ಬೇಗ ಕೆಲಸ ಮುಗೀತು. ಅಮ್ಮ ಸಂಡಿಗೆ ಕರೆದಿದ್ರು, ಆಮೇಲೆ ಸಾಂಬಾರು ಕೂಡ ಮಾಡಿದರು. ಈಗ ನಾನು ಊಟ ಮಾಡ್ತಾಯಿದ್ದೀನಿ, ಅಮ್ಮನೂ ಕೂಡ ಊಟನ ಮಾಡ್ತಾಯಿದ್ದಾರೆ. ಊಟ ಮಾಡಿದ ತಕ್ಷಣ ನಮ್ಮನೆಯವ್ರು ಹೊರಡು ಅನ್ನೋಕ್ಕೆ ಶುರು ಮಾಡಿದ್ರು. ನಾನು ಅಂದ್ಕೊಂಡೆ ಸಂಜೆ ತನಕ ಕೆಲಸ ಆಗುತ್ತೆ, ಸಂಜೆ ಮೇಲೆ ಹೋಗೋದು ಅಂತ ಅಂದ್ಕೊಂಡೆ. ನೋಡಿದ್ರೆ 2 ಗಂಟೆಗೆಲ್ಲ ಕೆಲಸನೇ ಮುಗಿದೋಯ್ತು. 2:30 3 ಗಂಟೆಗೆಲ್ಲ ಹೊರಡು ಅಂತಿದ್ದಾರೆ. ನನಗೆ ಆ ಟೈಮಲ್ಲಿ ಹೊರಡೋಕ್ಕೆ ಬೇಜಾರಾಗ್ತಾಯಿತ್ತು. ಒಂದು 5 ಗಂಟೆ ಇಲ್ಲ 6 ಗಂಟೆ ಟೈಮ್ ಆಗಿದ್ದರೆ ನಾನು ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡ್ತಾ ಇದ್ದೆ. ಎಲ್ಲ ಗಡಿ ಬಿಡಿಲಿ ಹೊರಟು ಬಂದ್ವಿ. ಹಾಲೇ ತೊಗೊಂಬರಲಿಲ್ಲ. ಆವತ್ತು ಹಾಲು ತಂದಾಗ ಒಡೆದೋಗಿತ್ತು ಅಂದೆ ಅಲ್ಲ, ಪಾಪ ಯಾರೋ ಒಬ್ಬರು ಕಮೆಂಟಲ್ಲಿ ಆಗಿದ್ರು, ಹೊಟ್ಟೆ ಎಲ್ಲ ಉರಿದೋಯ್ತು ನಿಮಗಾಗಲಿಲ್ವಾ ಅಂತ. ಮತ್ತು ಹಾಲು ಒಡೆದಾಗ ಹೊಟ್ಟೆ ಉರಿಯಲ್ವಾ, ಅದು ಅಷ್ಟು ಚೆನ್ನಾಗಿರೋ ಹಾಲು ಒಡೆದಾಗ. ಹಾಗೆ ಊರಿಂದ ಹೊರಟೆ. ನಮ್ಮನೆಯವ್ರು ಅಂದರು, ಇವತ್ತು ಉಳಿಬೇಕಿದ್ರೆ ನಾಳೆ ಬೆಳಗ್ಗೆ ಬಾ ಅಂತ ಅಂದರು. ನಾನು ಮತ್ತೆ ಬೇಡ, ಬೆಳಗ್ಗೆ ಮತ್ತೆ ಬಸ್ಸಿಗೆ ಬಾ, ಮಳೆ ಜಾಸ್ತಿ ಆದರೆ ಬಸ್ ಸ್ಟ್ಯಾಂಡಿಗೆ ಬಿಡೋಕ್ಕೆ ಮತ್ತೆ ತಮ್ಮನ ಕರಿಬೇಕು, ಬೈಕಲ್ಲಿ ಬರಬೇಕು, ಬೇಡ ತೊಂದರೆ ಇಲ್ಲ ಅಂಥೇಳಿ ಮನಸ್ಸಿಂದ ನಾನು ಕೂಡ ಹೊರಟೆ. ಇವಾಗ ನೋಡಿ ಮಳೆ ಕಡಿಮೆ ಆಗಿದೆ. ನಾವು ನೆಟ್ಟಿರೋದು ಒಳ್ಳೆ ಹದ ಆಯಿತು. ತುಂಬ ಬಿಸಿಲು ಇರಲಿಲ್ಲ, ತುಂಬ ಮಳೆನೂ ಬರ್ತಾ ಇರಲಿಲ್ಲ. ಆವಾಗ ಜಸ್ಟ್ ಮಳೆ ಹಿಡಿದಿತ್ತು ಅಷ್ಟೇ. ನಾವು ನಟ್ಟ ಮೇಲೆ ಮಳೆ ಅಂದರೆ ಆ ಥರ ಮಳೆ ಹೋಯಿತು. ಈ ವರ್ಷ ಮಳೆಗಾಲನೇ ಇಲ್ವೇನೋ ಅಂತ ಅಂದ್ಕೊಂಡಿದ್ವಿ. ನಾವೇ ಅನಿಸುತ್ತೆ ಲಾಸ್ಟು ನೀಲಗಿರಿ ನೆಟ್ಟವರು ಎಲ್ಲರೂ ಆಲ್ರೆಡಿ ನೆಟ್ಬಿಟ್ಟಿದ್ರು. ನಾನು ಎಲ್ಲಿ ನೋಡಿದ್ರೂ ನಮ್ಮ ಊರ ಕಡೆ ಅಕ್ಕಪಕ್ಕ ನೋಡಿದ್ರೂ ನೀಲಗಿರಿ ನೆಟ್ಟಿರೋದೇ ಕಾಣ್ತಾಯಿತ್ತು. ಆಮೇಲೆ ಅಲ್ಲಿಂದ ಹೊರಟು ಸೀದಾ ನಾವು ಊರಿಗೆ ಬಂದ್ವಿ. ಯಾಕಂದರೆ ಕೆಲಸದವ್ರನ್ನೆಲ್ಲ ಇಳಿಸೋದಿತ್ತಲ್ವ. ಹಾಗಾಗಿ ನಮ್ಮ ಮನೆಯವರು 2-3 ದಿನ ಆಗಿತ್ತು ನಾನು ತೋಟದೊಳಗೆ ಓಡಾಡ್ಕೊಂಡು ಹೋಗೋಣವಾ ಅಂತ ಹೇಳಿದ್ರು. ಹ್ಞೂ ಅಂತ ಹೇಳಿ ನಾನು ನಮ್ಮ ಮನೆಯವರು ತೋಟದ ಒಳಗಡೆ ಓಡಾಡ್ತಾ ಇದ್ದೀವಿ. ಇಲ್ಲಿ ಊರಲ್ಲಿ ಅಷ್ಟೊಂದು ಮಳೆ ಇರಲಿಲ್ಲ. ಮತ್ತು 3-4 ದಿನ ಆಗಿತ್ತು ನಮ್ಮ ಮನೆಯವರು ಕೂಡ ಕಾಯಿ ಎಲ್ಲ ಆರಿಸ್ತೇನೆ ಇಲ್ಲಿ ರೋಡ್ ಹತ್ರ ಯಾವ್ಯಾವುದು ಬಿದ್ದಿತ್ತೋ ಆ ಕಾಯಿಗಳನ್ನೆಲ್ಲ ಆರಿಸಿ ಕಾರಿಗೆ ಹಾಕ್ಕೊಂಡು ಹೊರಟ್ವಿ. ಹಾಗೆಯೇ ತುಂಬ ಜನ ಕೇಳ್ತಾಯಿದ್ರು, ಇದು ಪತ್ರೊಡೆಗೆ ನಾನು ಮರಗೆಸುವಿನ ಎಲೆನ ತರ್ತಾರಲ್ವ, ನಮ್ಮ ಮನೆಯವರೇ ಬೆಳೆದಿದ್ದಾರೆ ಅಂತ, ಅದು ಹೇಗೆ ಬೆಳೆಯೋದು ಅಂತ. ಏನೂ ಇಲ್ಲ, ಈ ಥರ ಅವರು ಈ ಹಳೆ ಮರ ಬಿದ್ದಿರುತ್ತೆ ಗೊತ್ತಾ, ಆ ಮರದ ಮೇಲೂ ಕೂಡ ಹಾಕ್ತಾರೆ. ಇವರು ಹಾಗೆ ಸೋಗೆ ಎಲ್ಲ ಹಾಕಿಬಿಟ್ಟು ಈ ಥರ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಧ್ಯೆ ಅದರಲ್ಲಿ ಕೊಯ್ಕೊಂಡು ಬಂದಿದ್ದಾರೆ. ನಾನು ಮತ್ತೊಂದು ಸಲ ಪತ್ರೊಡೆ ಮಾಡಿದ್ದೀನಿ ಕೂಡ, ಆ ವಿಡಿಯೋನ ಇನ್ನೂ ಹಾಕಿಲ್ಲ. ನನಗೆ ಊರಿನ ವಿಡಿಯೋ ಎಡಿಟ್ ಮಾಡೋಕ್ಕೆ ಇಷ್ಟ ಆಗುತ್ತಲ್ವ, ಹಾಗಾಗಿ ಇದನ್ನೇ ಫಸ್ಟ್ ವಿಡಿಯೋನ ಹಾಕ್ತಾಯಿದ್ದೀನಿ. ತುಂಬ ಹಳೆ ವೀಡಿಯೋಗಳು ಇದ್ದಾವೆ, ಆ ವಿಡಿಯೋನು ಕೂಡ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಡಲೆ ಹೆಚ್ಚಿದ್ದು ಮಾತ್ರ ನಿಮಗೆ ತೋರಿಸ್ದೆ, ಅದ್ರ ಪಲ್ಯ ತಿಂದು ಆಲ್ರೆಡಿ 1 ವೀಕೆ ಆಗೋಯ್ತು. ಆ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಕಡಲೆ ಪಲ್ಯದ್ದು. ಹಾಗೆ ಏನೋ ಒಂದು ವಿಷಯ ಹೇಳಬೇಕು ಅಂದ್ಕೊಂಡೆ. ನೋಡಿ, ನಾನು ಏನೋ ಹೇಳೋಕ್ಕೆ ಹೋಗ್ತೀನಿ, ಅದು ಏನೇನೋ ಆಗಿಬಿಡುತ್ತೆ. ನೆನ್ನೆ ಬರಬೇಕಿದ್ರೆ ಅಮ್ಮನ ಮನೆಯಿಂದನೇ ಸಾಂಬಾರು ತಂದಿದ್ದೆ. ಆಮೇಲೆ ದೋಸೆ ಹಿಟ್ಟು ಕೂಡ ತುಂಬ ಉಳಿದಿತ್ತು. ಅಮ್ಮ ಮತ್ತು ಅಷ್ಟು ರುಬ್ಬಿರಲಿಲ್ಲ ದೋಸೆ ಹಿಟ್ಟನ್ನು. ಒಂದು ಸ್ವಲ್ಪ ಅಂದರೆ ಅಕ್ಕಿನ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ರಂತೆ. ದೋಸೆ ಮಾತ್ರ ಸಖತ್ತಾಗಿತ್ತು. ನಾನು ದೋಸೆ ಹಿಟ್ಟನ್ನ ತೊಗೊಂಡು ಬಂದಿದ್ದೆ. ಇವತ್ತು ಬೆಳಗ್ಗೆ ದೋಸೆ ತಿನ್ನೋಷ್ಟೇ ಹಿಟ್ಟಿತ್ತು, ಆದರೆ ನೆನ್ನೆನೂ ತಿಂದು ರಾತ್ರಿನೂ ತಿಂದು ಮತ್ತು ಇವತ್ತು ತಿನ್ನೋಕ್ಕೊಂಥರ ಆಗುತ್ತೆ, ಮುಖಕ್ಕೆ ತಿಕ್ದಂಗೆ ಆಗುತ್ತೆ. ಇನ್ನೊಂದು ದಿನ ಯಾವತ್ತಾದರೂ ಬೆಳಗ್ಗೆ ದೋಸೆ ಹೊಯ್ಕೊಂಡ್ರೆ ಆಯಿತು ಅಂತ ಹೇಳಿ ನಾನು ದೋಸೆನ ಕ್ಯಾನ್ಸಲ್ ಮಾಡಿದೆ. ಇವತ್ತು ಯಾಕೋ ಕೆಲಸ ಮಾಡೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಯಾಕೆ ಅಂದರೆ ಗೊತ್ತಿಲ್ಲ ನನಗೆ. ಆಮೇಲೆ ಎಲ್ಲ ಕೆಲಸ ಆಯಿತು. ಇವತ್ತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬೆಳಗ್ಗೆ ತಿಂಡಿ ಏನು ಮಾಡಬೇಕು, ಆಮೇಲೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕು ಅಂತ. ಯಾಕಂದರೆ ತುಂಬ ಸೊಪ್ಪಿತ್ತು. 2-3 ದಿನ ಬರೀ ಆ ಕಡೆನೇ ಓಡಾಟ ಆಗಿತ್ತಲ್ವ, ಸೊಪ್ಪೆಲ್ಲ ಸ್ವಲ್ಪ ಹಾಳಾಗೋದಕ್ಕಾಗಿತ್ತು. ಅದಕ್ಕೇ ಸೊಪ್ಪಿಂದು ಸಾರು ಅಂದರೆ ಇದು ಮಸೊಪ್ಪು ಮಾಡೋಣ ಅಂತ ಇದ್ದೀನಿ. ಮಸೊಪ್ಪಿಗೆ ಅಂತಲೇ ತರಿಸ್ಕೊಂಡಿದ್ದೆ, ಮಾಡೋಕ್ಕಾಗೇ ಇರಲಿಲ್ಲ. ಅದೇ ಇವತ್ತು ಅದನ್ನೇ ಮಾಡ್ತೀನಿ. ಹಾಗೆಯೇ
ಮೊನ್ನೆನೂ ನಾನು ಇದನ್ನು ತೋರಿಸಿದ್ದೆ ಗೊತ್ತಾ, ಪಾಲಕ್ ಚಪಾತಿ. ಅದು ಹೈ ಪ್ರೋಟೀನ್ ಲೋ ಕ್ಯಾಲೋರಿ ಇರೋಂಥದ್ದು ಚಪಾತಿ. ಅದು ತುಂಬ ಚೆನ್ನಾಗಾಗುತ್ತೆ. ನೀವು ಯಾರಾದರೂ ಡಯಟ್ ಮಾಡೋರಿದ್ದರೆ ಖಂಡಿತ ಅದನ್ನು ಮಾಡ್ಕೊಳ್ಳಿ. ನಾನು ಅದು ರೆಸಿಪಿ ಕೂಡ ಇದರಲ್ಲಿ ಶೇರ್ ಮಾಡ್ತೀನಿ. ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಪೋಸ್ಟ್ ಮಾಡಿದ್ದೀನಿ. ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಅಲ್ಲೂ ಕೂಡ ಕೃಪಾ ಮಲ್ನಾಡ್ ಅಂತಲೇ ನನ್ನ ಇನ್ಸ್ಟಾಗ್ರಾಮ್ ID ಇದೆ. ಇವಾಗ 1000 ಕ್ರಾಸ್ ಮಾಡಿದ್ದೀನಿ. 1500 ಹತ್ತತ್ರ ಆಗೋದಕ್ಕಾಗಿದೆ. ಆದರೆ ನನಗೆ ರೆಗ್ಯುಲರಾಗಿ ಅಲ್ಲಿ ವೀಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ಆಗ್ತಾ ಇಲ್ಲ. ಅವಾಗವಾಗ ಒಂದೊಂದು ಹಾಕ್ತೀನಿ, ವಾರದಲ್ಲಿ 3 ರಿಂದ 4 ಹಾಕ್ತೀನಿ. ಹಾಗೆ ಅದಕ್ಕೆ ನಾನು ನಂಚ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ಬೀಟ್ರೂಟನ್ನು ಕೂಡ ಹೆಚ್ಕೊತಾ ಇದ್ದೀನಿ. ಆವತ್ತೊಂದು ದಿನ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೆ ನಾನು. ಅದರಲ್ಲಿ ಒಂದು ಅರ್ಧ ಉಳಿದಿತ್ತು, ಅದನ್ನು ಇಟ್ಟಿದ್ದೆ ನಾನು ಹಾಗೆ ಒಂದು ಬಾಕ್ಸಲ್ಲಿ ಹಾಕಿ. ಈಗ ಅದೆರಡನ್ನೂ ಸೇರಿಸಿ ಸಣ್ಣದಾಗಿ ಚಾಪರಲ್ಲಿ ಚಾಪ್ ಮಾಡ್ತೀನಿ. ಚಾಪರ್ ಬಗ್ಗೆನೂ ಕೂಡ ತುಂಬ ಜನ ಕೇಳ್ತಾಯಿದ್ರು. ಇದನ್ನು ಶೇರ್ ಮಾಡಿದ್ದೀನೋ ಇಲ್ಲೋ ನಂಗೆ ಗೊತ್ತಿಲ್ಲ. ಅದು ಪಿಜನ್ ಅವ್ರದ್ದು 650 ರೂಪಾಯಿ ಅದಕ್ಕೆ. ಇವಾಗ ಎಷ್ಟಿದೆಯೋ ಏನೋ ನನಗೂ ಗೊತ್ತಿಲ್ಲ. ಯಾವಾಗಾದ್ರು ಸೇಲ್ಗಿಲ್ಲಿದ್ದಾಗ ಕಮ್ಮಿ ಇರುತ್ತೆ ಅನಿಸುತ್ತೆ, ಆವಾಗ ತರಿಸ್ಕೊಳ್ಳಿ, ಚೆನ್ನಾಗಿದೆ. ಅಂದರೆ ಸಣ್ಣ ಫ್ಯಾಮಿಲಿ ಆದರೆ ಅಷ್ಟು ಸಣ್ಣ ಸಾಕು. ಒಂಚೂರು ಫ್ಯಾಮಿಲಿ ದೊಡ್ಡದಿದೆ ಅಂದರೆ ಅದರಲ್ಲೇ ಸ್ವಲ್ಪ ದೊಡ್ಡದು ಬರುತ್ತೆ. ನಾನು ಅದನ್ನು ತರಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ತರಿಸ್ಕೊತೀನಿ. ಮಾತ್ರ ಆ ಬ್ಲೇಡ್ಗಳು ಮಾತ್ರ ತುಂಬ ಶಾರ್ಪ್ ಇದೆ. ನಾನೊಂದು 2-3 ಸಲ ಅದರಲ್ಲಿ ಕೈನ ಕಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಚಾಪ್ ಆಗುತ್ತೆ. ಹಾಗೆ ಪಲ್ಯಕ್ಕೂ ಕೂಡ ನಾನು ಹೆಚ್ಕೊಂಡೆ. ಈಗ ಚಪಾತಿ ಹಿಟ್ಟನ್ನು ನಾನು ಮುಂಚೆನೇ ಕಲಿಸ್ಬೇಕಾಗಿತ್ತು, ಯಾಕಂದರೆ ಅದು ಪಾಲಕ್ಕನ್ನು ನಾನು ಬ್ಲಾಂಚ್ ಮಾಡೋಕ್ಕೆ ಇಟ್ಟಿದ್ದೆಲ್ಲ. ಹಾಗಾಗಿ ಅದನ್ನು ಮಾಡಿಬಿಟ್ಟು ಇದನ್ನು ಚಪಾತಿ ಹಿಟ್ಟನ್ನು ಕಲಸೋಣ ಅಂತೇಳಿ ಬಾಕಿ ಎಲ್ಲ ಕೆಲಸಗಳನ್ನ ಮಾಡಿಕೊಂಡೆ. ನೀರನ್ನು ನಾನು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟು 1-2 ಸಲ ತೊಳೆದು ಅದನ್ನು ತುರಿದು ಹಾಕ್ತೀನಿ. ನೀವು ಬೇಕಿದ್ದರೆ ಪಾಲಕ್ ಸೊಪ್ಪಿರುತ್ತೆ ಗೊತ್ತಾ, ಬೇಯಿಸಿದ್ದೀನಲ್ವ, ಅದಕ್ಕೇ ಈ ಪನ್ನೀರು ಮತ್ತು ಸ್ವಲ್ಪ ಶುಂಠಿ, ಆನಂತರ ಜೀರಿಗೆ, ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಬೇಕಾದರೆ ಹಾಕ್ಬೋದು. ಹಾಕಿ ಅದೆಲ್ಲದನ್ನು ಮಿಕ್ಸಿ ಮಾಡ್ಕೊಳ್ಳಿ. ನನಗೆ ಯಾಕೋ ಗೊತ್ತಿಲ್ಲ, ಆ ಥರ ಬೇಡ ಅಂತ ಅನ್ನಿಸ್ತು ನನಗೆ. ಒಂದು ಸ್ವಲ್ಪ ಬಾಯಿಗೆ ಸಿಗೋ ಥರ ಇರಲಿ ಅಂತ ಹೇಳಿಬಿಟ್ಟು ನಾನು ಒಂದು ಸ್ವಲ್ಪ ತುರಿದು ಹಾಕ್ತೀನಿ. ಇದೇ ಥರ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಆಲೂ ಪರಾಟ ಮಾಡ್ತೀನಲ್ವ, ಆ ಟೈಮಲ್ಲಿ ಕೂಡ ಇದೇ ಥರ ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಮಕ್ಕಳು ಪಾಲಕ್ ಸೊಪ್ಪೆಲ್ಲ ತಿನ್ನೋದೇ ಇಲ್ವಲ್ಲ, ಅವರಿಗೆ ಈ ಥರ ಮಾಡಿಕೊಡಿ. ಯಾವುದೇ ರೀತಿಯಾಗಿರೋ ಟೇಸ್ಟಲ್ಲಿ ಏನೇ ಬದಲಾವಣೆ ಆಗೋದಿಲ್ಲ. ಪನ್ನೀರ್ ಹಾಕಿ ಮಾಡಿರ್ತೀವಲ್ಲ ಚಪಾತಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮತ್ತು ಮಕ್ಕಳಿಗೆ ಏನಾದರೂ ಲಂಚ್ ಬಾಕ್ಸಿಗೆ ಕಟ್ಟೋದಿದ್ದರೆ ಈ ಥರ ಮಾಡಿಕೊಡಿ. ನಾನು ಚಿನ್ನಿ ಬಂದಾಗ ಟ್ರೈನಿಗೆಲ್ಲ ಹೋಗ್ತಾಳಲ್ವ, ಆವಾಗ ಚಪಾತಿ ಸ್ವಲ್ಪ ಹಾರ್ಡ್ ಆದಂಗೆ ಆಗುತ್ತೆ. ಅವಳಿಗೆ ಬೆಣ್ಣೆ ಮತ್ತು ತುಪ್ಪ ಅದೆಲ್ಲ ಹಾಕಿದ್ರೂ ಇಷ್ಟ ಆಗಲ್ಲ. ಆವಾಗ ಈ ಥರ ಚಪಾತಿ ಮಾಡಿಕೊಡೋಣ ಅಂತ ಇದ್ದೀನಿ. ನನಗೆ ನಮ್ಮ ಮಕ್ಕಳೆಲ್ಲ ಸಣ್ಣವ್ರು ಇರಬೇಕಿದ್ರೆ ನೋಡಿ ಈ ಥರದ್ದೆಲ್ಲ ಏನೂ ಗೊತ್ತಿರಲಿಲ್ಲ. ಆವಾಗ ಇನ್ಸ್ಟಾಗ್ರಾಮ್ ಅಷ್ಟೆಲ್ಲ ಏನೋ ಇರಲಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲೇ ಇದು ಯಾವುದೋ ಒಬ್ರದ್ದು ಡಯಟ್ ಬಗ್ಗೆ ಹೇಳ್ತಾರೆ, ಅವ್ರ ವೀಡಿಯೋದಲ್ಲಿ ಇದನ್ನು ನಾನು ನೋಡಿದ್ದು. ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಫುಡ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನನಗೆ ಏನು ಹೇಳೋಕ್ಕೂ ಭಯ ಆಗುತ್ತೆ. ನಾನು ಏನು ಹೇಳಿದ್ರು ಏನಾದರೂ ಒಂದು ನೆಗೆಟಿವ್ ಕಮೆಂಟ್ ಬರುತ್ತೆ. ಹಾಗಾಗಿ ಏನು ಮಾತಾಡೋಕ್ಕೂ ಒಂಥರ ಭಯ ಆದಂಗೆ ಆಗುತ್ತೆ. ಎಷ್ಟು ಕೆಟ್ಟದಾಗೆಲ್ಲ ಕಮೆಂಟ್ಗಳನ್ನ ಹಾಕ್ತಾರೆ. ನನಗೆ ಅದೇ ಒಂದು ಸ್ವಲ್ಪ ಬೇಜಾರಾಗುತ್ತೆ. ನನಗೆ ಹೆಂಗೆ ಬೇಕೋ ಹಂಗೆ ನಾನು ಜೀವನ ಮಾಡ್ತಾಯಿದ್ದೀನಿ. ನಾನು ತುಂಬ ಸಲ ಹೇಳಿದ್ದೀನಿ, ಅದನ್ನು ಮತ್ತೆ ಹಾಕ್ತಾರೆ ಅವರೇನೆ, ಇಷ್ಟ ಇದ್ದರೆ ನೋಡಿ, ಇಲ್ಲ ಅಂದರೆ ನೋಡಬೇಡಿ ಅಂತ. ನಾನು ಅದನ್ನು ಹೇಳಿದ್ದೀನಿ. ಮತ್ತು ನಾನು ಇಷ್ಟ ಇಲ್ಲ ಅಂದಮೇಲೆ ಅದು ಯಾಕೆ ಬಂದು ನೋಡ್ತಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನಾದ್ರು ವೀಡಿಯೋದಲ್ಲಿ ಎಡಿಟ್ ಮಾಡಬೇಕಿದ್ರೆ ಹೇಳೋದಕ್ಕೆ ಭಯ ಆಗುತ್ತೆ, ಏನು ಹೇಳಿದ್ರೆ ಏನು ಕಮೆಂಟ್ ಹಾಕ್ತಾರೋ ಅಂತ ಹೇಳಿ. ಯಾಕೆ ಅಂದರೆ ತುಂಬ ಜನ ಕಮೆಂಟ್ಗಳನ್ನ ನೋಡ್ತಾರೆ. ಆವಾಗ ನನ್ನ ಮೇಲಿರೋ ಅಭಿಪ್ರಾಯ ಅಥವಾ ನಮಗೊಂಥರ ಅಂತ ಅನಿಸುತ್ತೆ ಅಲ್ವ, ಯಾರ್ದಾರ ಬಗ್ಗೆ ಒಂದು ಕೆಟ್ಟದಾಗಿ ಹೇಳಿದಾಗ ನಾನು ಅದಲ್ಲದಿದ್ರೂ ಆ ಥರ ಯಾರಾದರೂ ತಿಳ್ಕೊತಾರೆ ಅನ್ನೋದೊಂದು ಭಯ ಆಗುತ್ತೆ ಅಷ್ಟೇ. ಮತ್ತೇನೂ ಇಲ್ಲ. ಹಾಗೆ ಸೊಪ್ಪುಗಳೆಲ್ಲ ಸುಮಾರಿತ್ತು, ಅದನ್ನು ನಾನು ಹೊರಗಡೆನೇ ಹೋಗಿ ಕ್ಲೀನಾಗಿ ತೊಳ್ಕೊಂಡು ಬಂದೆ. ಸುಮಾರು ಸೊಪ್ಪೆಲ್ಲ ಹಾಳಾಗಿಬಿಟ್ಟಿತ್ತು. ಮೆಂತೆ ಮತ್ತು ಹರಿವೆ, ಆನಂತರ ಪಾಲಕ್ಕು ಅದಷ್ಟು ನಾನು ಹಾಕಿ, ಇದಕ್ಕೇ ಶುಂಠಿ ಹಾಕಲ್ಲ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಬೇಳೆ, ಆನಂತರ ಈರುಳ್ಳಿ, ಟೊಮೆಟೊ, ಆಮೇಲೆ ಹಸಿಮೆಣಸು ಎಲ್ಲದನ್ನು ಹಾಕಿ ಅದನ್ನು ನಾನು ಬೇಯೋದಕ್ಕೆ ಹಾಕ್ತೀನಿ. ಹಾಗೆ ಈ ಕಡೆ ಒಗ್ಗರಣೆ ಪಲ್ಯ ಮಾಡಿದೆ ಚಪಾತಿಗೆ. ಅಂದರೆ ನಾನು ಅದ್ರ ಜೊತೆಗೇ ಸ್ವಲ್ಪ ಕ್ಯಾಬೇಜ್ ಇತ್ತು ಅವತ್ತು ಹೆಚ್ಚಿರೋದು, ಅದನ್ನು ನಾನು ಚಾಪರಲ್ಲಿ ಹಾಕಿ ಚಾಪ್ ಮಾಡಿ ಹಾಕಿದೆ. ನಾನು ಅದ್ರದ್ದು ವಾಸನೆ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಯಾವುದೇ ರೀತಿಯಾಗಿರೋ ಇದ್ರದ್ದು ಏನದು ಕ್ಯಾಬೇಜದು ವಾಸನೆ ಬರಲಿಲ್ಲ.
ಇದ್ರ ಜೊತೆ ಬೇಕಿದ್ದರೆ ಮೊಳಕೆ ಬರಿಸಿರೋ ಕಾಳುಗಳು ಎಲ್ಲ ಹಾಕಿ ಮಾಡಿದ್ರು ಕೂಡ ಚೆನ್ನಾಗಾಗುತ್ತೆ. ನನ್ನ ಹತ್ರನೂ ಇದೆ. ನಾನಿವಾಗ ಮೊಳಕೆ ಬರಿಸಿರೋ ಕಾಳುಗಳನ್ನ ಸಲಾಡ್ ಮಾಡ್ಕೊತೀನಿ. ಇಲ್ಲ ಅಂದರೆ ಹಾಗೆ 11 ಗಂಟೆ 12 ಗಂಟೆ ಅಷ್ಟೊತ್ತಿಗೆ ಸ್ನಾನ ಆದಮೇಲೆ ನಂಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ವ, ಆವಾಗ ಒಂದು ಸ್ವಲ್ಪ ತಿಂತೀನಿ. ಹಾಗೆ ಪಲ್ಯ ಕೂಡ ರೆಡಿ ಆಯಿತು. ನಾನಿವತ್ತು ಮಸಾಲ ಆ ಥರದ್ದು ಏನೂ ಹಾಕಿಲ್ಲ. ಒಂದೊಂದು ದಿನ ನಾನು ಸಾಂಬಾರು ಪುಡಿ ಹಾಕ್ತೀನಿ, ಇಲ್ಲಾಂದರೆ ಸಾಂಬಾರಿಗೆ ರುಬ್ಬಿರೋ ಖಾರ ಇಟ್ಕೊಂಡಿರ್ತೀನಿ ಯಾವಾಗಲೂ, ಅದನ್ನು ಹಾಕ್ತೀನಿ. ಇವತ್ತು ಏನೂ ಬೇಡ, ಹಾಗೆ ಮಾಡೋಣ ಅಂತ ಮಾಡಿದೆ. ಮತ್ತು ಬೀಟ್ರೂಟ್ ಕೂಡ ತುಂಬ ಸ್ವೀಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ಅದರ ಮಧ್ಯೆ ನಾನು ಒಂದು ಸ್ವಲ್ಪ ದೇವ್ರ ಪಾತ್ರೆ ತೊಳೆದು ಹೂ ಕೊಯ್ದು ದೇವರಿಗೆ, ಆನಂತರ ಹೊರಗಡೆ ಕಸ ಎಲ್ಲ ಹೊಡೆದು ಬಂದೆ. ಮಳೆ ಕೂಡ ಚೆನ್ನಾಗೇ ಬರ್ತಾಯಿತ್ತು. ಇಲ್ಲಿ ಅಷ್ಟು ಮಳೆ ಇಲ್ಲ. ಅಮ್ಮಂಗೆ ಫೋನ್ ಮಾಡಿದ್ದೆ ಊರಲ್ಲಿ, ನಾವು ಬರೋ ಟೈಮಲ್ಲಿ ಮಳೆ ಇರಲಿಲ್ಲ. ಆವಾಗ ಅಮ್ಮ ಅಂದರು, ಇಲ್ಲ ತುಂಬ ಮಳೆ ಬಂತಂತ, ಇಡೀ ರಾತ್ರಿ ಮಳೆ ಬಂದಿದೆ ಅಂತ ಹೇಳಿದ್ರು. ನನಗೆ ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು, ಅಮ್ಮ ಹಂಗೆ ಹೇಳಿದ್ದು ನೋಡಿ. ಯಾಕಂದರೆ ನೆನ್ನೆ ನಾವು ಕೆಲಸ ಬಿಟ್ಟು ಬರಬೇಕಿದ್ರೆ ಚೆನ್ನಾಗಿ ಬಿಸಿಲು ಬಂದಿತ್ತು. ಆಮೇಲೆ ನಾವು ಹೊರಡೋ ಟೈಮಿಗೂ ಸ್ವಲ್ಪ, ಅಂದರೆ ಹೊರಡೋದಕ್ಕಿಂತ ಮುಂಚೆನೋ ಊಟ ಮಾಡೋ ಟೈಮಲ್ಲಿ ಮಳೆ ಬಂತು. ಆಮೇಲೆ ಮತ್ತೆ ಮಳೆ ಇರಲಿಲ್ಲ. ಎಲ್ಲಿ ಮಳೆ ಕೈ ಕೊಟ್ಬಿಡುತ್ತಪ್ಪ ಅಂತ ನನಗೆ ಹೆದರಿಕೆ ಆಗಿತ್ತು. ಹಾಗೆ ಊರಿಂದ ಬರಬೇಕಿದ್ರೆ ಸ್ವಲ್ಪ ಅಮ್ಮನ ಹತ್ರ ಬೆಣ್ಣೆನ ಇಸ್ಕೊಂಡು ಬಂದಿದ್ದೆ. ತುಂಬ ಏನು ಇಸ್ಕೊಂಡು ಬಂದಿರಲಿಲ್ಲ, ಒಂದು ಸ್ವಲ್ಪ ಮಾತ್ರ ಇಸ್ಕೊಂಡು ಬಂದಿದ್ದೆ. ಅದನ್ನೇ ಹಚ್ಚಿ ನಾನೀಗ ಚಪಾತಿನ ಉತ್ತಾಯಿದ್ದೀನಿ. ನಮ್ಮ ಮನೆಯವ್ರು ಫಸ್ಟೇ ಹೇಳಿದರು ನನಗೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಉದ್ದಿ ಕೊಡು ಅಂತ. ನನಗೆ ನಿಜ ಹೇಳ್ತೀನಿ, ಚಪಾತಿ ಒಂದು ಉದ್ದಕ್ಕೆ ಬರೋಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಆವಾಗೆಲ್ಲ ಎಷ್ಟು ಚೆನ್ನಾಗಿ ರೌಂಡಾಗಿ ಉತ್ತಾ ಇದ್ದೆ. ಇವಾಗೇನೋ ಗೊತ್ತಿಲ್ಲ, ನನ್ನ ಚಪಾತಿ ರೌಂಡಾಗಿ ಬರೋದೇ ಇಲ್ಲ. ಟ್ರಯಾಂಗಲ್ ಶೇಪನ್ನು ನಾನು ರೌಂಡಾಗಿ ಮಾಡೋಕ್ಕೆ ಹೋಗ್ತೀನಿ, ಆದರೆ ಅಷ್ಟೊಂದು ರೌಂಡ ಏನಾಗಲ್ಲ. ಖಂಡಿತ ಈ ಚಪಾತಿನ ನೀವು ಟ್ರೈ ಮಾಡಿ. ಮನೇಲಿ ಮಕ್ಕಳಿದ್ದವರಿಗಂತೂ ನೀವು ಖಂಡಿತ ಇದನ್ನು ಮಾಡಿಕೊಡಿ. ಮತ್ತು ಯಾರಾದರೂ ಪ್ರೆಗ್ನೆಂಟ್ ಇರೋರು ಕೂಡ ಇದನ್ನು ತಿನ್ನಿ. ತುಂಬ ಒಳ್ಳೆಯದು ಕೂಡ ಹೌದು, ಮತ್ತು ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ. ಆದರೆ ನಾವು ಪನ್ನೀರ್ ಹಾಕಿದ್ದೀವಿ ಅಂತಲೇ ಅನ್ನಿಸ್ತಿರ್ಲಿಲ್ಲ, ಆ ಥರ ಇತ್ತು. ನಾನು ಮಧ್ಯಾಹ್ನನೂ ಚಪಾತಿ ತಿಂತೀರಾ ಅಂತ ನಮ್ಮ ಮನೆಯವ್ರಿಗೆ ಕೇಳಿದೆ. ಬೇಡ, ಯಾಕಂದರೆ ನಾನು ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ಕಲಿಸ್ಬಿಟ್ಟಿದ್ದೆ. ಬೇಡ, ರಾತ್ರಿ ಚಪಾತಿಗೆ ಬೇರೆ ಏನಾದರೂ ಮಾಡು ಅಂತ ಹೇಳಿದ್ರು. ಯಾಕಂದರೆ ಪಲ್ಯ ನಾವು ಬೆಳಗ್ಗೆನೂ ತಿಂದು ಮಧ್ಯಾಹ್ನಕ್ಕೂ ತಿಂದು ಫುಲ್ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಸಂಜೆಗೆ ಸ್ವಲ್ಪ ಗ್ರೇವಿ ಮಾಡೋಣ ಅಂತ, ಯಾಕಂದರೆ ಪನ್ನೀರ್ ಉಳಿದಿತ್ತು, ಅದನ್ನು ಇಟ್ಕೊಂಡಿದ್ದೆ. ಹಾಗಾಗಿ ಅದನ್ನು ನಾನು ರಾತ್ರಿ ಇದನ್ನು ಗ್ರೇವಿನ ಮಾಡಿದೆ. ನೆಲ್ಲಿಕಾಯಿ ಜ್ಯೂಸ್ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೆ, ಮರ್ತೇ ಹೋಗ್ಬಿಟ್ಟಿದೆ ಅದಕ್ಕೆ ತಿಂಡಿ ಆದಮೇಲೆ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡ್ವಿ. ಇದು ನಾನು ಸೋನಾ ಮಸೂರಿ ಬೇಡ, ಬಾಸ್ಮತಿ ರೈಸ್ ಮಾತ್ರ ತನ್ನಿ ಅಂತ ಹೇಳಿದ್ದೆ. ಆದರೆ ನಮ್ಮ ಮನೆಯವರು ಅದು ಎರಡೂ ಅಷ್ಟು ತೊಗೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಮನೆಯವ್ರು ಚಿಕ್ಕಮ್ಮ ಬದನೆಕಾಯಿ ಕೊಟ್ಟು ಕಳಿಸಿದ್ದಾರೆ. 3-4 ದಿನದಿಂದ ಅವರಿಗೆ ಫೋನ್ ಮಾಡಿ ಹೇಳ್ತಾಯಿದ್ರು, ಬದನೆಕಾಯಿ ಕೊಯ್ದಿಟ್ಟಿದ್ದೀನಿ ಒಯ್ಯಿ ಅಂತ ಹೇಳಿ. ಅವರು ನಮ್ಮ ಊರ ಕಡೆನೇ ಆಗಿಬಿಟ್ರಲ್ಲ, ಹಾಗಾಗಿ ಇವತ್ತು ಹೋಗಿದ್ರು ಅನಿಸುತ್ತೆ, ಕೊಟ್ಟು ಬಂದಿದ್ದಾರೆ. ಅಕ್ಕಿ ತೊಗೊಂಡ್ರಲ್ವ, ಅಲ್ಲಿ ಪಕ್ಕನೇ ಹೂ ಮಾರ್ತಾರೆ. ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಮಲ್ಲಿಗೆ ಹೂವು ಮತ್ತು ಸೇವಂತಿಗೆ ಹೂವು ತೊಗೊಬಂದಿದ್ದಾರೆ. ಸೇವಂತಿಗೆ ಹೂವು ಬೇಡ ಆಗಿತ್ತು, ಚೆನ್ನಾಗಿತ್ತು ಅಂತ ತೊಗೊಬಂದಿದ್ದಾರೆ. ನನ್ನ ಹತ್ರ ಎಷ್ಟು ಥರದ ಅಕ್ಕಿ ಇದೆ ತೋರಿಸ್ತೀನಿ ನೋಡಿ. ಕೆಳಗಿರೋದು ಹಪ್ಪಳದ ಅಕ್ಕಿ, ಇದು ಸೋನಾ ಮಸೂರಿ ಅಕ್ಕಿ, ಅದ್ರ ಕೆಳಗೆ ಕೂಡ ಸೋನಾ ಮಸೂರಿ ಅಕ್ಕಿ ಇದೆ. ಸೋನಾ ಮಸೂರಿ ಅಕ್ಕಿ ನಾನು ಹೆಚ್ಚಿಗೆ ಯೂಸ್ ಮಾಡೋದಿಲ್ಲ, ಇವತ್ತು ಜಾಸ್ತಿ ಇದೆಯಲ್ಲ, ಹಾಗಾಗಿ ಇವತ್ತು ಮಧ್ಯಾಹ್ನ ಅದರದ್ದೇ ಅತ್ಲಾಗ ಸ್ವಲ್ಪ ಅನ್ನ ಮಾಡೋಣ ಅಂತ ಅಂದ್ಕೊಂಡೆ. ಬಾಸ್ಮತಿ ರೈಸನ್ನು ಕೂಡ ತಂದಿದ್ದಾರೆ ಜಾಸ್ತಿನೇ. ಯಾಕೆ ಇರಬಹುದು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ಮೊಳಕೆ ಬರಿಸಿರೋ ಕಾಳುಗಳು ಒಂದಷ್ಟು ಫ್ರಿಜ್ಜಲ್ಲಿ ಮಾಡಿ ಇಟ್ಕೊಂಡಿರ್ತೀನಲ್ವ, ಎಷ್ಟು ಬೇಕೋ ಅಷ್ಟನ್ನು ನಾನು ತೆಗೆದು ಈ ಥರ ಹೊರಗಡೆ ಇಡ್ತೀನಿ. ಶೇಂಗಾ ಬೀಜ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಆದರೆ ಡಾಕ್ಟ್ರು ಶೇಂಗಾ ತಿನ್ನಬೇಡ ಅಂದಿದ್ದಾರೆ. ಆದರೂ ನಾನು ಅದಕ್ಕೆ ಸ್ವಲ್ಪ ನೆನೆಸ್ಕೊಂಡಿದ್ದೀನಿ. ಹಾಗೆ ಸೊಪ್ಪನ್ನ ನಾನು ಬೆಳಗ್ಗೆನೇ ಹೆಚ್ಚಿಟ್ಟಿದ್ದೆಲ್ಲ, ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸು, ಟೊಮೆಟೊ, ಈರುಳ್ಳಿ, ಹಾಗೆಯೇ ಏನದು ಬೇಳೆ ಎಲ್ಲ ಹಾಕಿ ಇಟ್ಟಿದ್ದೀನಿ. ಅದನ್ನು ಬೇಯೋದಕ್ಕೆ ಹಾಕ್ತೀನಿ. ಇದೇನೋ ವೋಟರ್ ಐ ಡಿ ಹೊಸದು ಬರುತ್ತೆ ಅಂತಲೋ ಏನೋ ಗೊತ್ತಿಲ್ಲ, ಅಪ್ಲಿಕೇಶನ್ನ ಕೊಟ್ಟು ಹೋಗಿದ್ದಾರಂತೆ. ಇದನ್ನು ನಾವೇ ತುಂಬಬೇಕಂತೆ. ನಾನು ಊರಲ್ಲಿದ್ದಾಗೂ ಕೂಡ ಅಮ್ಮಂದು ಕೊಟ್ಟರು. ನಮ್ಮ ಅಮ್ಮಂಗೆ ತುಂಬಕ್ಕೆ ಬರೋಲ್ಲ ಅಂತ ಹೇಳಿದ್ದಕ್ಕೆ ಅವರು ಮೇಷ್ಟ್ರು ನಾನೇ ಬಂದು ತುಂಬ್ತೀನಿ ಅಂತ ಹೇಳಿ ಹಾಗೆ ಇಟ್ಟು ಹೋದರು ಅವರು.
ನಮ್ಮನೆಯವರು ಮಧ್ಯಾಹ್ನ ಕೂತ್ಕೊಂಡು ಅದನ್ನೆಲ್ಲ ತುಂಬಿದ್ರು. ಚಿನ್ನಿದು ಫಸ್ಟ್ ಟೈಮು ವೋಟರ್ ಐ ಡಿ ಬಂದಿದೆ. ಈಗ ವೋಟ್ ಹಾಕಿದ್ರೆ ಫಸ್ಟ್ ಟೈಮ್ ಅವಳು ವೋಟ್ ಹಾಕೋದು. ನಾನು ಅದೇ ಅಂತ ಇದ್ದೆ, ನಾವು ಹೆಣ್ಮಕ್ಳು ಒಂದು ವೋಟ್ ಹಾಕಿರ್ತೀವಿ, ಇಲ್ಲ 2 ವೋಟು ತವ್ರ ಮನೇಲಿ ಹಾಕಿರ್ತೀವಿ ಅಷ್ಟೇ, ಉಳಿದಿದ್ದು ಪೂರ್ತಿ ಗಂಡನ ಮನೆಯಲ್ಲೇ ಬಂದು ವೋಟ್ ಹಾಕೋದು. ನಾನು ಅಷ್ಟೇ 1-2 ಅಷ್ಟೇ ನಾನು ವೋಟ್ ಹಾಕಿದ್ದೆ ಅಷ್ಟೇ. ಆಮೇಲೆ ನಾನು ಹೆಚ್ಚಿಗೆ ವೀಡಿಯೋಗಳನ್ನ ನಾನು ಮಾಡಲೇ ಇಲ್ಲ, ಯಾಕಂದರೆ ಏನೂ ಇರಲಿಲ್ಲ. ಹಂಗೆ ಮನೆ ಬಿಟ್ಟು ಹೋಗಿದ್ದಕ್ಕೆ ಮನೆ ನಾನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಮೊಸಪ್ಪು ಕೂಡ ಮಾಡಿದೆ. ಅದ್ರದ್ದು ವೀಡಿಯೋ ಸುಮಾರು ಸಲ ಹಾಕಿದ್ದೀನಿ. ಇನ್ನೊಂದು ಸಲ ಯಾವತ್ತಾದರೂ ಬೇಕಾದರೆ ಕೇಳಿ ನಾನು ಮತ್ತೆ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಾಗಿತ್ತು. ಹಾಗೆ ಅದ್ರ ಜೊತೆಗೆ 2 ಮಜ್ಜಿಗೆ ಮೆಣಸು ಕರೆದಿದ್ದೆ. ಆಮೇಲೆ ಸ್ವಲ್ಪ ಸೌತೆಕಾಯಿ, ಮಾವಿನ ಹಣ್ಣಂತೂ ಇವಾಗ ತಪ್ಸೋದೇ ಇಲ್ಲ. ನಾನು ಎವ್ರಿ ಡೇ ಮಾವಿನ ಹಣ್ಣನ್ನ ತಿಂತಾಯಿದ್ದೀನಿ. ನಾನು ಅದೇ ನಮ್ಮ ಮನೆಯವ್ರಿಗೆ ಕೇಳ್ತಾ ಇದ್ದೆ, ಮಾವಿನ ಹಣ್ಣು ಖಾಲಿ ಆದರೆ ನಾನು ಏನು ಮಾಡಲಿ, ಸೀಸನ್ ಮುಗಿದ್ರೆ ಬೇಜಾರಾಗುತ್ತೆ ನನಗೆ ಅಂತ ಹೇಳ್ತಾ ಇದ್ದೆ. ಹಲಸಿನ ಹಣ್ಣು, ಮಾವಿನ ಹಣ್ಣು ಸೀಸನ್ ಮುಗಿತಾ ಇದೆ ಅಂದರೆ ನನಗೆ ಬೇಜಾರಾಗುತ್ತೆ. ಸಂಜೆ ಪನ್ನೀರ್ ಇತ್ತು, ಹಾಗೆಯೇ ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು, ಅದೆಲ್ಲ ಹಾಕ್ಬಿಟ್ಟು ನಾನು ಗ್ರೇವಿನ ಮಾಡಿದ್ದೆ. ಮತ್ತು ಅವತ್ತು ಊರಿಂದ ತಂದಿರೋದು ಹಾಲು ಒಡೆದೋಗಿತ್ತು ಅಂದೆ ಅಲ್ವಾ, ಅದನ್ನು ನಾನು ಪನ್ನೀರ್ ಮಾಡೋಣ ಅಂತ ಇಟ್ಟಿದ್ದೆ. ಆಮೇಲೆ ಬೇಡ, ಗ್ರೇವಿ ಮಾಡಬೇಕಿದ್ರೆ ಹಾಕೋಣ ಅಂತ ಹಾಕಿದ್ದೆ. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಗ್ರೇವಿ ಮಾತ್ರ. ನಾನು ತುಂಬ ಮಾಡಿರಲಿಲ್ಲ. 2 ಟೊಮೆಟೊ 1 ಈರುಳ್ಳಿನ ಬೇಯಿಸಿ ಹಾಕಿ ಮಾಡಿದ್ದೆ. ಅದರಲ್ಲೂ ಒಂದು ಸ್ವಲ್ಪ ಉಳಿತು. ನಂದಿನಿ ಅವ್ರ ಪನ್ನೀರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಯಾವುದೋ ಮಿಲ್ಕಿ ಮಿಸ್ಟ್ ಅಂತಲೋ ಯಾವುದೋ ಒಂದಿದೆ, ಅದನ್ನು ಟ್ರೈ ಮಾಡಿ ಅಂತ ಹೇಳಿದ್ದೀರಾ. ನಾನು ಅದನ್ನು ಕೂಡ ಟ್ರೈ ಮಾಡ್ತೀನಿ. ಹಾಗೆ ರಾತ್ರಿ ಊಟಕ್ಕೆ ಇಬ್ಬರಿಗೂ 2 ಚಪಾತಿ, ಇದು ಪನ್ನೀರ್ ಗ್ರೇವಿ ಮಾಡಿದ್ದೆ. ಗ್ರೇವಿ ತುಂಬಾ ಚೆನ್ನಾಗಾಗಿತ್ತು. ತುಂಬ ದಿನ ಆಗಿತ್ತು ಮಾಡ್ದೇ, ಹಾಗಾಗಿ ನನಗೂ ಯಾಕೋ ತಿನ್ನಬೇಕು ಅಂತ ಅನಿಸಿತ್ತು. ಅವತ್ತು ಹೋಟೆಲಿಂದ ತಂದಿದ್ವಿ, ಆದರೂ ನನಗೆ ಮನೆದೊಂಥರ ಟೇಸ್ಟು, ಹೊರಗಡೆದೊಂಥರ ಟೇಸ್ಟ್ ಅಲ್ವಾ. ಹಾಗಾಗಿ ಇವತ್ತು ರಾತ್ರಿ ಊಟಕ್ಕೆ ಇದಾಗಿತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.